ಇವತ್ತು ದೇಶದಲ್ಲಿ ಆಗ್ತಾ ಇರುವಂಥದ್ದು. ಮುಖ್ಯಮಂತ್ರಿಗಳನ್ನು ಅರೆಸ್ಟ್ ಮಾಡ್ತಾ ಇದ್ದಾರೆ. ಮೊನ್ನೆ ಕೇಜ್ರಿವಾಲ್ನ ಅರೆಸ್ಟ್ ಮಾಡಿದ್ರು, ಜಾರ್ಖಂಡ್ CM ನ ಅರೆಸ್ಟ್ ಮಾಡಿದ್ರು. ಚುನಾವಣೆ ಘೋಷಣೆ ಆಗಿದೆ. ಘೋಷಣೆ ಆಗುವಂಥ ಮಧ್ಯದಲ್ಲೇ ಮುಖ್ಯಮಂತ್ರಿಗಳ ವಿರೋಧ ಪಕ್ಷದ ಮುಖ್ಯಮಂತ್ರಿಗಳನ್ನ, ವಿರೋಧ ಪಕ್ಷದ ಮಂತ್ರಿಗಳನ್ನ, ವಿರೋಧ ಪಕ್ಷದ MLAಗಳ ಮೇಲೆ ED IT ದಾಳಿ ನಡೀತಾ ಉಂಟು. ಇದು ಪ್ರಜಾಪ್ರಭುತ್ವ ಅಂತ ಹೇಳೋದಕ್ಕೆ ನಾವು ಆಗೋದಕ್ಕೆ ಸಾಧ್ಯನಾ? ಇದು ಪ್ರಜಾಪ್ರಭುತ್ವ ಅಂತ ಕರಿಬೇಕಾ ನಾವು ಇದನ್ನ? ಚುನಾವಣೆ ಆಯೋಗ ಏನ್ ಮಾಡ್ತಾ ಇದೆ? ಇವತ್ತು ಬಹಿರಂಗವಾಗಿ ದಿವಸ ನೀವು ಪೇಪರ್ ತೆಗಿರಿ, ED IT ಯಾವುದೋ ಒಂದು ಕಾಂಗ್ರೆಸ್ ಅಥವಾ ಇನ್ನೊಂದು ವಿರೋಧ ಪಕ್ಷದ ಒಂದು ನಾಯಕರ ಮನೆ ಮೇಲೆ ದಾಳಿ ಇವತ್ತು ಕೂಡ ನಡೀತಾ ಉಂಟು, ದಿವಸ ನಡೀತಾ ಇದೆ. ಇದರ ಅರ್ಥ ಏನು? ಭಾರತೀಯ ಜನತಾ ಪಾರ್ಟಿ ಒಬ್ಬರು ಮುಖಂಡರ ಮನೆಗೆ ಹೋಗೋದಿಲ್ಲ. ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳು ದುಡ್ಡನ್ನು ತೆಗೆದುಕೊಂಡು ಸರ್ಕಾರಿ ಗಾಡಿಗಳಲ್ಲಿ, ಸರ್ಕಾರಿ ಪ್ಲೇನ್ಗಳಲ್ಲಿ ದುಡ್ಡನ್ನು ಸಾಗಿಸ್ತಾ ಇದ್ದಾರೆ. IT ED ಪ್ರೊಟೆಕ್ಷನ್ ಜೊತೆಗೆ, ಸರ್ಕಾರ ಪೊಲೀಸ್ ಜೊತೆಗೆ, ಸರ್ಕಾರದ IT ED ಅಧಿಕಾರಿಗಳ ಜೊತೆಯಲ್ಲಿ ರಕ್ಷಣೆ ತಗೊಂಡು ಇವತ್ತು ಎಲ್ಲ ಕಡೆ ಕೋಟಿಗಳನ್ನು ಅವರು ಎಲ್ಲ ಕಡೆ ಹಂಚ್ತಾ ಇದ್ದಾರೆ. ಸರ್ಕಾರ ಬೀಳ್ಸೋದಕ್ಕೆ ದುಡ್ಡು ಬೇಕು, ಶಾಸಕರ ಖರೀದಿ ಮಾಡೋಕೆ ದುಡ್ಡು ಬೇಕು, ಸಾವಿರಾರು ಕೋಟಿ ರೂಪಾಯಿನ ಖರ್ಚು ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ. ಅದು IT EDಗೆ ಏನು ಕೂಡ ಕಾಣಿಸ್ತಾ ಇಲ್ಲ. ಇದು ನಾನು ಹೆಚ್ಚು ಮಾತನಾಡೋಕೆ ಹೋಗಲ್ಲ, ಆದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಯಾವ ಮಟ್ಟಕ್ಕೆ ಇಳಿದಿದೆ ನೋಡಿ. ಇದು ನಿಜವಾಗ್ಲೂ ಗಂಡಾಂತರ. ಚುನಾವಣೆ ಬಾಂಡ್ ಬಗ್ಗೆನೂ ಹೇಳ್ಬೋದು ಬೇಕಾದಷ್ಟು, ಯಾವ ರೀತಿ ಭ್ರಷ್ಟಾಚಾರ ನಡೆದಿದೆ. BJPಯವರ ಅವರ ಒಂದು ಏನು ಮಾಡಿರ್ತಕ್ಕಂಥ ಈ ಚುನಾವಣೆ ಎಲೆಕ್ಟ್ರಲ್ ಬಾಂಡ್ ಇಂದ ಅಂತ ಸಾವಿರಾರು ಕೋಟಿ ರೂಪಾಯಿಯಷ್ಟು ಕಾಂಟ್ರಾಕ್ಟರ್ಗಳಿಂದ, ಬೇರೆ ಬೇರೆ ವ್ಯಕ್ತಿಗಳಿಂದ ಅವರು IT ರೇಡ್ ಮಾಡಿಸೋದು, ಅವರಿಂದ ದುಡ್ಡನ್ನು ಕಿತ್ಕೊಳ್ಳೋದು, ಆಮೇಲೆ ಆ IT ರೇಡನ್ನು ಅಲ್ಲಿಗೆ, ED ರೇಡನ್ನು ಅಲ್ಲಿಗೆ ಮುಚ್ಚಾಕೋದು. ಎಷ್ಟು ಬಹಿರಂಗವಾಗಿ ಮಾಡಿದ್ದಾರೆ, ಎಷ್ಟು ಧೈರ್ಯ ನೋಡಿ ಅವರಿಗೆ. ಯಾಕೆ ಇಷ್ಟು ಧೈರ್ಯ ಬಂದಿದೆ ಭಾರತೀಯ ಜನತಾ ಪಾರ್ಟಿಗೆ? ಯಾಕೆ ಅಂತ ಹೇಳಿದ್ರೆ ಇವತ್ತು ಮಾಧ್ಯಮವನ್ನ ಸಂಪೂರ್ಣವಾಗಿ ಅವರು ಕಂಟ್ರೋಲ್ ತಗೊಂಡ್ಬಿಟ್ಟಿದ್ದಾರೆ. ಮಾಧ್ಯಮ ಅವರ ವಿರುದ್ಧ ಮಾತಾಡಕ್ಕಾಗ್ತಾ ಇಲ್ಲ. ಮಾಧ್ಯಮ ಒಂದು ವಾಚ್ ಡಾಗ್ ಅಂತ ಹೇಳ್ತೀವಿ. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರೆಸ್ ಅಂತ ಹೇಳಿದ್ರೆ ಅದು ಒಂದು 4ನೇ ಸ್ತಂಭ. ನಮ್ಮ ಜನರಿಗೆ ಜಾಗೃತಿಯನ್ನು ಮೂಡಿಸುವಂಥ, ವಿಷಯಗಳನ್ನು ಮುಟ್ಟಿಸುವಂಥ ಒಂದು ವ್ಯವಸ್ಥೆ ನಮ್ಮ ಮಾಧ್ಯಮ ಕ್ಷೇತ್ರ. ಆದರೆ ಇವತ್ತು ಆ ಮಾಧ್ಯಮ ಕ್ಷೇತ್ರವನ್ನ ಸಂಪೂರ್ಣವಾಗಿ ತಮ್ಮ ಕಂಟ್ರೋಲ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಯಾರು ಕೂಡ ಇವತ್ತು ನಿಜವನ್ನು ಹೇಳೋದಕ್ಕೆ ತಯಾರಾಗಿಲ್ಲ. ಯಾಕಂದ್ರೆ ಅವ್ರಿಗೂ ಕೂಡ ಭಯ. ಮಾಧ್ಯಮದಲ್ಲಿ, ಟಿವಿಗಳಲ್ಲಿ BJP ಬಗ್ಗೆ ನಿಜವಾದಂಥ ವಿಷಯಗಳು ಹೇಳ್ಬಿಟ್ರೆ ನಾಳೆ ನಮ್ಮ ಬುಡಕೆಯಲ್ಲಿ ಬರ್ತಾರೆ, ನಮ್ಮ ಕಂಪ್ನಿಗಳಲ್ಲಿ ಮುಚ್ಚಾಕ್ತಾರೆ ಅಂತ ಭಯನ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಸೊ ಭಯದ ವಾತಾವರಣ. ಯಾರೇ ಅವ್ರ ವಿರುದ್ಧ ಮಾತಾಡಿದ್ರೆ ಅದು ಯಾವುದೇ ಒಂದು ನಾಗರಿಕ ಹಿತರಕ್ಷಣಾ ಸಮಿತಿ ಇರ್ಬೋದು, ಪತ್ರಕರ್ತನಿರ್ಬೋದು, ಉದ್ದಿಮೆಗಾರ ಇರ್ಬೋದು, ಯಾರೇ ಇರ್ಬೋದು, ಇಂಥ ವ್ಯವಸ್ಥೆ ಇವತ್ತು ದೇಶದಲ್ಲಿ ಬಂದಿರತಕ್ಕಂಥದ್ದು. ಈ ಲೋಕಸಭಾ ಚುನಾವಣೆ ಬಹುಶಃ ನನಗೆ ಅನ್ಸುತ್ತೆ ದೇಶ ಸ್ವತಂತ್ರ ಬಂದ ನಂತರ ಅತ್ಯಂತ ಒಂದು ಗಂಭೀರವಾದಂಥ ಮತ್ತು ಬಹಳಷ್ಟು ಮುಖ್ಯವಾಗಿರುವಂಥ ಒಂದು ಚುನಾವಣೆ